ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಹಾಗೂ ದಲಿತ ಹಕ್ಕುಗಳ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣ ಸಹಯೋಗದೊಂದಿಗೆ ನಾವು ದಿನಾಂಕ 13 ಸೋಮವಾರ ಬೆಳಿಗ್ಗೆ ಈ ಗೆಜ್ಜಲಗೆರೆಯ ಆಶ್ರಯ ಯೋಜನಾ ಬಡಾವಣೆಯಲ್ಲಿ ಏನು ನಿವಾಸಿಗಳಿಗೆ ಮುಖ್ಯ ರಸ್ತೆಯನ್ನು ಕಲ್ಪಿಸಿಕೊಳ್ಳಕ್ಕೆ ಆಗದೇ ಇರುವಂಥ ತಾಲೂಕು ಆಡಳಿತಕ್ಕೆ ವಿರುದ್ಧ ನಾವು ಇವತ್ತು ಸ್ಥಳಕ್ಕೆ ಬಂದು 11 ದಿನ ಕಳೆದಿದೆ. ಆ ನಿವಾಸಿಗಳಿಗೆ ಆ ರಸ್ತೆನ ಕಲ್ಪಿಸಿಕೊಳ್ಳಕ್ಕೆ ತಾಲೂಕು ಆಡಳಿತ ವಿಫಲರಾಗ್ತಾ ಇದ್ದಾರೆ. ಆ ಪರಿಶಿಷ್ಟರ ಹಕ್ಕುಗಳನ್ನು ಗಮನೀಯ ಕೂಡ ಮಾಡ್ತಾ ಇದ್ದಾರೆ. ಆ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ಅವ್ರ ಜವಾಬ್ದಾರಿಯಾಗಿತ್ತು. ಆ ಜನರು ಆ ಬಡಾವಣೆಗೆ ಇರುವಂಥ ಒಂದೇ ರಸ್ತೆ, ಆ ಒಂದು 200 ಅಡಿ ರಸ್ತೆನ ಅವ್ರ ಕೈಯಲ್ಲಿ ತಾಲೂಕು ಆಡಳಿತ ಕೈಲಿ ಆ ಪರಿಶಿಷ್ಟರಿಗೆ ರಸ್ತೆನ ಬಿಡಿಸ್ಕೊಡ್ಲಿಕ್ಕೆ ಆಗದೇ ಇರುವಂಥ ತಾಲೂಕು ಆಡಳಿತ ಇವತ್ತು ಪರಿಶಿಷ್ಟರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ವಿಫಲರಾಗಿರುವಂಥ ಒಂದು ತಾಲೂಕು ಆಡಳಿತದ ವೈಫಲ್ಯತೆಯನ್ನು ಕಂಡು ಎದ್ದು ಕಾಡ್ತಾ ಇದೆ. ಇವತ್ತು ತಾಲೂಕು ಆಡಳಿತ ದಲಿತ ವಿರೋಧಿಗಳ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಮಂಡ್ಯ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಕೂಡ ಮಾಡಿದ್ದು. ಆದರೂ ಕೂಡ ಅವರು ಸ್ಥಳಕ್ಕೆ ಯಾವುದೇ ರೀತಿಯಾದ 11 ದಿನ ನಾವು ಕಳೆದರೂ ಕೂಡ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಅವರು ಕೂಡ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು, ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಪರಿಶಿಷ್ಟಿಗೆ ರಸ್ತೆನ ಕೂಡ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ ಈ ಮಾತನ್ನ ಒತ್ತಾಯ ಮಾಡಿ. ಇದು ಸರ್ಕಾರದಿಂದ ಕೊಟ್ಟಿರೋ ಜಾಗನ ಏನು? ಸರ್ಕಾರದಿಂದ 2000ರಲ್ಲಿ ಅದನ್ನು ಮಂಜೂರಾಗಿತ್ತು. ಆಶ್ರಯ ಯೋಜನೆ ಬಡಾವಣೆಗೆ ಅಂತೇಳಿ ಆ ಬಡಾವಣೆಗೆ ಮಂಜೂರಾಗಿದ್ದಂಥ ಜಾಗದಲ್ಲಿ ಅವತ್ತಿನ ಶಾಸಕರು DC ತಮ್ಮಣ್ಣವರು ಆ ರಸ್ತೆಯನ್ನು ಪರಿಶಿಷ್ಟರು ಬಡಾವಣೆಗೆ ಓಡಾಡಲಿ ಅಂತೇಳಿ ಅವತ್ತು ಆ ರಸ್ತೆನ ಖರಾಬು ಜಮೀನಿನಲ್ಲಿ ಬಿಡಿಸ್ಕೊಟ್ಟಿರ್ತಾರೆ. ಅದು ಕಾಲ್ದಾರಿಯಾಗಿತ್ತು ಹಿಂದೆ. ಆದರೆ ಇವತ್ತು ಉದ್ದೇಶಪೂರ್ವಕಗೋಸ್ಕರ ಇವತ್ತು ಏನು ಅದನ್ನು ನಗರಸಭೆ ಆಯಿತು ಆ ಗೆಜ್ಜಲಗೆರೆ ಅವ್ರ ಉದ್ದೇಶಪೂರ್ವಕಗೋಸ್ಕರ ಆ ಒಂದು ರಸ್ತೆನ ಅಗದು ಆ ರಸ್ತೆನ ತಡೆದಿದ್ದಾರೆ. ಈಗ ಬೇರೆಯವರು ಆಕ್ರಮಣ ಮಾಡ್ಕೊಂಡಿದ್ದಾರಾ? ನಿಮಗೆ ಕೊಟ್ಟಿದ್ದ ಜಮೀನಿಲ್ಲ? ಖಾಸಗಿ ವ್ಯಕ್ತಿಗಳು ಅದನ್ನು ನಂದು ಅಂತೇಳಿ ಅದನ್ನು ಆಕ್ರಮಣ ಮಾಡ್ಕೊಂಡು JCB ಇಂದ ಅಗದಿದ್ದಾರೆ. ಅದನ್ನು ಕೂಡ ನಾನು ಈ ಸ್ಥಳದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಾಸಗಿ ವ್ಯಕ್ತಿಗಳಿಗೆ ತಡೆ ಕೊಟ್ಟಿದ್ದಾರೆ ಅಂತೇಳಿ ನ್ಯಾಯದಲ್ಲಿದೆ ಅಂತ ಹೇಳ್ತಾರೆ. ಖಾಸಗಿ ವ್ಯಕ್ತಿಗಳು ತಡೆ ಶೂಟ್ ಹಾಕಬೇಕಾದ್ರೆ ಅದು ಯಾವುದೇ ಆರ್ಗನೈಸೇಷನ್ ಮುಖಾಂತರ ಆಗಲಿ ಸಾರ್ವಜನಿಕರಿಗೆ ಯಾರಿಗೂ ಹಾಕಿರುವಂಥದ್ದು ತಾಲೂಕು ಸರ್ಕಾರದ ಹೊಣೆ ಮಾಡಾಕಿರೋದು, ಪಾರ್ಟೇಷನ್ ಮಾಡಾಕಿರೋದು. ಅವರು ನ್ಯಾಯಾಲಯಕ್ಕೆ ಯಾವುದೇ ರೀತಿ ಇವತ್ತಿನವರೆಗೂ ಹೋಗಿ ರಸ್ತೆ ಇತ್ತು ಅಂತೇಳಿ ಒಂದು ಅಫಿಡೇವಿಟ್ ಸಲ್ಲಿಸಿಲ್ಲ. ಅಫಿಡೇವಿಟ್ನ ಯಾವುದೇ ರೀತಿ ಅವರು ಕೊಡದೇ ಇರೋ ಕಾರಣದಿಂದ ತಡೆಯಲ್ಲಿ ಕೂಡ ಅವರು ಕಾನೂನು ಬಾಹಿರ ಚಟುವಟಿಕೆಯನ್ನು ರೂಪಿಸುವಂತಿಲ್ಲ ಅಂತೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ ಹೊರತು ಯಾವುದೇ ರಸ್ತೆಯನ್ನಾಗಲಿ ಓಡಾಡುವ ಸಾರ್ವಜನಿಕರಾಗಲಿ ತಡೀರಿ ಅಂತ ಹೇಳಿ ಯಾವುದೇ ರೀತಿ ತಡೆಯನ್ನು ಕೊಟ್ಟಿಲ್ಲ. ಸರ್ಕಾರದಿಂದ ನಿಮ್ಗೆ ಹಕ್ಕುಪತ್ರ ಎಲ್ಲ ಕೊಟ್ಟಿದ್ಯಾ? ಕೊಟ್ಟಿದ್ದಾರೆ. ಎಲ್ಲ ರೋಡ್ ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟಿದ್ಯಾ? ಸರಿ ಸುಮಾರು ಈಗ ಅಲ್ಲೇ ಒಂದು 15 ರಿಂದ 20 ವರ್ಷಗಳಿಂದ ಓಡಾಡ್ತಾ ಇದ್ದಾರೆ ರಸ್ತೆ.